ಸರ್, ಕೆಲವು ಪ್ರಾತ್ಯಕ್ಷಿಕೆಗಳನ್ನ ತಾವು ಇಟ್ಕೊಂಡಿದ್ದೀರಾ ಇದನ್ನು ವಿವರಿಸೋದಕ್ಕೆ ಅಂತ ನಾನು ಕೇಳ್ಪಟ್ಟೆ. ದಯವಿಟ್ಟು ಅದು ಯಾವ ವಿಚಾರ, ಅದ್ರ ಬಗ್ಗೆ ಏನು ಮಾಹಿತಿ ಕೊಡ್ತೀರಾ ಸರ್ ತಾವು? ಈ ಚಂದ್ರಯಾನ್ 3 ಏನಿದೆ ಇದು ತುಂಬ ಕೇರ್ಫುಲ್ ಆಗಿ ಮಾಡಿರುವಂಥ ಮಿಷನ್. ನೀವು ಈಗಷ್ಟೇ ಅಪ್ಡೇಟ್ಸಲ್ಲಿ ಬಂತು, ಇಡೀ ದೇಶ ಅದನ್ನು ಇದು ಮಾಡ್ತಾ ಇದೆ, ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೊರಟಿದೆ, ಪ್ರಾರ್ಥನೆ ಮಾಡ್ತಾ ಇದೆ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಕೆಲವೊಂದು ವಿಷಯಗಳು ಬಂದಾಗ ಅದು ಕ್ರಿಕೆಟ್ ಮ್ಯಾಚ್ ಇರ್ಬೋದು ಅಥವಾ ಆರ್ಮಿದು ಯಾವ್ದಾದ್ರು ವಿಷಯದಲ್ಲಿ ಸಪೋರ್ಟ್ ಮಾಡೋದಿರ್ಬೋದು, ಇಡೀ ದೇಶ ಯಾವುದೇ ರೀತಿಯ ಡಿವಿಷನ್ ಇಲ್ಲದೆ ಅದು ಸೇರ್ಕೊಂಡು ಸಪೋರ್ಟ್ ಮಾಡುವಂಥದ್ದು. ಈಗಾಗಲೇ ಸ್ವಲ್ಪ ಹೊತ್ತು ಮುಂಚೆ ನೀವು ನೋಡಿರಬೇಕು, ಇಲ್ಲಿ ಲೈಟ್ ಹೋಯ್ತು, ಕರೆಂಟ್ ಹೋಯ್ತು, ಆವಾಗ ಸಡನ್ ಆಗಿ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಅಂತ ಸಿಚುವೇಶನ್ ಬಂದ್ರೂ ಕೂಡ ಅದನ್ನು ಎದುರಿಸುವಂತಹ ಒಂದು ಪ್ರಕರಣ ಮಾಡಿದ್ದಾರೆ ಇಸ್ರೋ ಅವರು. ಮತ್ತೆ ನಮ್ಗೊಂದು ಭರವಸೆನೂ ಕೊಟ್ಟಿದ್ದಾರೆ, ಈ ಬಾರಿ ಅದು ಲ್ಯಾಂಡ್ ಆಗೇ ಆಗತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಅದು ಇಳಿದ್ರೆ 15 ನಿಮಿಷಗಳ ಕಾಲದಲ್ಲಿ ಅದು ಇಳದೇ ಬಿಡುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯ ಅಡ್ಡ ಏನು ಆಗದೆ ಇರದೆ ಇದು ಸಕ್ಸಸ್ಫುಲ್ ಆಗಲಿ, ನಾವೆಲ್ಲರೂ ಕಾಯ್ತಿರುವುದನ್ನ ನಮ್ಮ ಹೆಮ್ಮೆ ಏನು ಬರ್ತಿದೆ ಇದರಿಂದ ಅದು ಬರಲಿ. ಅದರ ಜೊತೆನೆ ಭಾರತದ ವಿಜ್ಞಾನಿಗಳು, ಭಾರತ ಮಾತ್ರ ಅಲ್ಲ, ಭಾರತದ ವಿಜ್ಞಾನಿಗಳು ಮಾಡಿರುವ ಇಂಥ ಒಳ್ಳೆ ಕೆಲಸಗಳು ಇಡೀ ವಿಶ್ವಕ್ಕೆ ಗೊತ್ತಾಗ್ಲಿ, ನಮ್ಮ ಎಫರ್ಟ್ಗಳು ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳೋ ಒಂದು ನಿರೀಕ್ಷೆ ಎಲ್ಲರಿಗೂ ಇರುತ್ತೆ. ಸರ್, ಏನೋ ಮಾಡೆಲ್ ಇಟ್ಟಿದ್ದೀರಾ ತಾವು ಅಂತ ಕೇಳ್ಪಟ್ಟೆ. ನಮ್ಮಲ್ಲಿ ರಾಕೆಟ್ಗಳ ಮಾಡೆಲ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಕಾಲೇಜಿನ ಆಸ್ಟ್ರಾನಮಿ ಕ್ಲಬ್ನಲ್ಲಿ ರಾಕೆಟ್ಗಳ ಮಾಡೆಲ್ಲು ಮಾಡಿದ್ದಾರೆ. ಸೊ ಈ ರೀತಿ ಪೇಪರ್ ಮಾಡೆಲ್, ಇದು 1/96 ಸ್ಕೇಲ್ ಅಂತ ಹೇಳ್ತೀವಿ. ಅಂದರೆ ಈ ರಾಕೆಟ್ ಏನಿದೆ ಇದು ನಿಜವಾದ ರಾಕೆಟ್, ಇದರಿಂದ 96 ಟೈಮ್ಸ್ ಹೆಚ್ಚು ದೊಡ್ಡದಿದೆ ಅಂತ ಹೇಳಿ. ಸೊ ಚಂದ್ರಯಾನನ್ನು ಕಳಿಸಿದ್ದು ಇದಲ್ಲ, ಇದು PSLV. ಅದೇ ರೀತಿ LMV3 ಅಂತ ಹೇಳಿ. ಬಟ್ ಅದರ ಈ ಭಾಗ ಏನಿದೆ ಅದರಲ್ಲೇ ನಮ್ಮ ಚಂದ್ರಯಾನ್ ಹೊರಟಿದ್ದು. ಆ ರಾಕೆಟಿನ ಈ ಸ್ಟೇಜ್ ಏನಿದೆ ಇದು ಅಂತರಿಕ್ಷಕ್ಕೆ ಹೋಗಿ ಅದು ಈ ಭಾಗ ಏನಿದೆ ಅದು 2 ರೀತಿಯಲ್ಲಿ ಹೀಗೆ ಸ್ಪ್ಲಿಟ್ ಆಗಿ ಅದರಿಂದ ಹೊರಗೆ ಚಂದ್ರಯಾನ್ ಬಂದು ಸ್ಪೇಸಿಗೆ ಹೋಗುವಂಥದ್ದು. ಸೊ ಮಾಡೆಲ್ ಇದೇ ರೀತಿ ಚಂದ್ರಯಾನಿದು ಪೇಪರ್ ಮಾಡೆಲ್ ಬರುತ್ತೆ, ಲ್ಯಾಂಡರ್ ಇದು. ಅದು ಬಂದಾಗ ನಮ್ಮ ಸ್ಟೂಡೆಂಟ್ಸ್ ಹೆಮ್ಮೆಯಿಂದ ಅದನ್ನು ಜೋಡಿಸಿ ಈ ರೀತಿ ನಾವು ಇಟ್ಕೊಳ್ತೀವಿ. ಹಾಗಾಗಿ ಇಂಥ ಮಾಡೆಲ್ಗಳು ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಓಕೆ ಸರ್, ರೈಟ್. ಇನ್ನು ಆನಂದ್ ಸರ್, ಈಗ ಇದೆಲ್ಲದರ ಬೆನ್ನೆಲ್ಲ ಇನ್ನೊಂದು ಪ್ರಶ್ನೆ ಅಂದ್ರೆ, ಈ ಪೃಥ್ವಿಯ ಉಗಮದ ಬಗ್ಗೆ ಆಗಾಗ ಒಂದಷ್ಟು ಥಿಯರಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಆ ಚರ್ಚೆಗಳಲ್ಲಿ ಕೆಲವರು ಸಮ್ಮತಿ ಸೂಚಿಸ್ತಾರೆ, ಕೆಲವರು ಅಲ್ಲ ಅಂತಾರೆ. ಬಿಗ್ ಬ್ಯಾಂಗ್ ಥಿಯರಿ ಆ ಥರದ್ದೆಲ್ಲ ನಾವು ನೋಡಿದೀವಿ. ಸೊ ಈ ಮಿಷನ್ನು ಈ ಚಂದ್ರನ ಉಗಮ ಇರ್ಬೋದು, ಪೃಥ್ವಿಯ ಉಗಮದ ಡೇಟಾನ ಹೆಂಗ್ ಕಲೆಕ್ಟ್ ಮಾಡುತ್ತೆ, ಎಷ್ಟು ಸಹಾಯಕ ಆಗುತ್ತೆ, ಏನ್ ಗೊತ್ತಾಗುತ್ತೆ ಅಂತ ನಮಗೆ ಅನುಮಾನಗಳಿರೋದು ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿರೋದು ಚಂದ್ರನ ಉಗಮಕ್ಕೆ ಆಯ್ತು. ಚಂದ್ರ ಭೂಮಿಯ ಒಂದು ಭಾಗವಾಗಿದ್ದು ಯಾವುದೋ ಒಂದು ಗ್ರಹ ಅಥವಾ ಕ್ಷುದ್ರ ಗ್ರಹ ಅದ್ರ ಮೇಲೆ ಬಿದ್ದಾಗ ಅದರಿಂದ ಬಂದಂತಹ ಒಂದು ದ್ರವ್ಯರಾಶಿ ಇತ್ತಲ್ಲ, ಅದರಿಂದ ಆಗಿರಬಹುದು ಅಂತ. ಅಥವಾ ಕ್ಯಾಪ್ಚರ್ ಥಿಯರಿ ಅಂತನೂ ಇದೆ. ಅಂದ್ರೆ ಎಲ್ಲೋ ಹೋಗ್ತಿದ್ದು ಒಂದು ಸಣ್ಣ ಕಾಯ ಗುರುತ್ವಾಕರ್ಷಣೆಗೆ ಒಳಗಾಗಿ ಭೂಮಿಗೆ ಕ್ಯಾಪ್ಚರ್ ಆಗುತ್ತೆ, ಆ ಭೂಮಿ ಸುತ್ತಕ್ಕೆ ಶುರು ಮಾಡುತ್ತೆ, ಅದನ್ನೇ ನಾವು ಚಂದ್ರ ಅಂತ ಹೇಳ್ತೀವಿ. ಈ ರೀತಿ ಹಲವಾರು ಹೈಪಾಥೆಸಿಸ್ಗಳಿದೆ, ಅಂದರೆ ಥಿಯರಿಗಳಿದೆ. ಆದರೆ ಇದರಲ್ಲಿ ಯಾವುದು ಹೆಚ್ಚು ಸೂಕ್ತವಾದದ್ದು ಅಂತ ತಿಳ್ಕೊಳ್ಳೋಕ್ಕೆ ನಾವು ಸಾಮ್ಯತೆಯನ್ನು ನೋಡಬೇಕಾಗತ್ತೆ. ಭೂಮಿಗೆ ಸಾಮ್ಯತೆ ಮತ್ತು ಅಲ್ಲಿರುವಂಥದ್ದು. ಆವಾಗ ಬೇಕಾದರೆ ನಮ್ಮಲ್ಲಿರೋ ಅಂಥ ಖನಿಜಾಂಶಗಳು ಅಥವಾ ದ್ರವ್ಯರಾಶಿ ಏನಿದೆ ಅದಕ್ಕೂ ಚಂದ್ರನಲ್ಲಿರೋ ದ್ರವ್ಯರಾಶಿಗೂ ಯಾವುದು ಸಾಮ್ಯತೆ ಇದೆ ಅಂತ ಸಾಮ್ಯತೆ ನೋಡಬೇಕಾದ್ರೆ ನಾವು ಹಲವಾರು ಈ ರೀತಿ ಪರೀಕ್ಷೆಗಳನ್ನು ನಡಿಬೇಕಂತ. ಅಲ್ಲಿ ಮಣ್ಣಿನ ಪರೀಕ್ಷೆ ಆಗಬೇಕು, ಇನ್ನೂ ಒಂದು ಸ್ವಲ್ಪ ಆಳಕ್ಕೋಗಿ, ಮೇಲ್ಮೆಯಿಂದ ಸ್ವಲ್ಪ ಆಳಕ್ಕೋಗಿ ಅಲ್ಲಿರುವಂಥ ಅಂಶಗಳನ್ನ ಪರೀಕ್ಷೆ ಮಾಡಬೇಕಾಗತ್ತೆ. ಇದೆಲ್ಲ ಹೆಚ್ಚೆಚ್ಚು ಪರೀಕ್ಷೆ ಮಾಡಿದಷ್ಟು ಈ ಸತ್ಯಾಂಶ ಹೊರಗಡೆ ಬರೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾವ ಥಿಯರಿ ಸರಿ ಅನ್ನೋದು ಆಗ ದೃಢಪಡುತ್ತೆ. ಖಂಡಿತ ಸರ್. ಒಳ್ಳೆ ಅತುಲ್ ಭಟ್ ಅವರು, ನನಗೆ ಈಗ 100 ವರ್ಷದ ಹಿಂದೆ ಅಥವಾ 150 ವರ್ಷದ ಹಿಂದೆ ಅಮೆರಿಕದಲ್ಲಿ ಇರೋರ ಜೊತೆ ನಾನು ಇಲ್ಲಿ ಫೋನಲ್ಲಿ ಮಾತನಾಡ್ತೀನಿ ಅಂತನೋ, ವಿಡಿಯೋ ಕಾಲಲ್ಲಿ ಮುಖ ನೋಡ್ಕೊಂಡು ಮಾತನಾಡ್ತೀನೋ ಅಂತ ಅನ್ಕೊಂಡಿದ್ರೆ ಅದು ಆಗ ನಕ್ಬಿಡೋರು ಎಲ್ಲರೂ ಕೂಡ, ಇವೆಲ್ಲ ಸಾಧ್ಯನಾ ಅಂತ. ಈಗ ಅದು ಸಾಧ್ಯ ಆಗ್ಬಿಟ್ಟಿದೆ. ಹಾಗಾಗಿ ಇದೇ ವೇಗದಲ್ಲಿ ನಾವು ಮುನ್ನುಗ್ಗಿದ್ರೆ ಇನ್ನೊಂದು 100-150 ವರ್ಷದಲ್ಲಿ ಒಂದು ಟೂರ್ ಹಾಕೊಂಡ್ಬರ್ಬೋದಾ, ನಾವೆಲ್ಲ ಟ್ರಿಪ್ ಪ್ಲಾನ್ ಮಾಡ್ಬೋದಾ ಚಂದ್ರನಿಗೆ ಅಂತ? ಹೌದು, ಇವಾಗ ಸ್ಪೇಸ್ ಟೂರಿಸಂ ಅನ್ನೋದೊಂದು ಹೊಸ್ತು ಸ್ಟಾರ್ಟ್ ಆಗ್ತಾ ಇದೆ.
ಈಗ ಅದಕ್ಕೆ ಒಂದು ಟಿಕೆಟಿಗೆ ಒಂದಿಷ್ಟು ಕೋಟಿಗಳು ಕೊಡಬೇಕು ಅಂತ ಹೇಳಿ ಕೂಡ ಮಾಹಿತಿ ಬಂತು. ಸೊ ಸ್ಪೇಸ್ ಟೂರಿಸಮ್ ಅಂತ ಹೇಳಿದರೆ ನಾವು ಅಂತರಿಕ್ಷಕ್ಕೆ ಹೋಗಿ ಮೇ ಬಿ ಅಲ್ಲಿಂದ ಚಂದ್ರ ಅಥವಾ ಭೂಮಿ ಕೆಳಗೆ ನೋಡಿದರೆ ಹೇಗೆ ಕಾಣುತ್ತೆ ಅಂತ ಹೇಳ್ಕೊಂಡು ವಾಪಸ್ ಬರುವಂಥದ್ದು. ಆದರೆ ನೀವು ಹೇಳಿದ ಹಾಗೆ ಮುಂದಿನ ವರ್ಷಗಳಲ್ಲಿ, ಮುಂದಿನ ಡೆಕೇಡ್ಸ್ಗಳಲ್ಲಿ ನಾವು ಮೋಸ್ಟ್ಲಿ ಚಂದ್ರನ ಮೇಲೆ ಹೋಗಿ ಟಚ್ ಡೌನ್ ಮಾಡಿ ಬರೋ ಸಾಧ್ಯತೆ ಇದೆ. ಬಟ್ ಅದು ಅಲ್ಲಿ ಹೋಗಬೇಕು ಅಂತಂದರೆ ಒಂದಿಷ್ಟು ಇನ್ನಷ್ಟು ನಾವು ಚಂದ್ರಯಾನ್ ಹಾಗೆ ಅಪೋಲೋ ಹಾಗೆ ಆರ್ಟೆಮಿಸ್ ಏನು ಬರ್ತಾ ಇದೆ ಅಂಥದ್ದು ತುಂಬ ಸ್ಯಾಟಲೈಟ್ಗಳನ್ನು ಮಿಷನ್ಗಳನ್ನು ಮಾಡಿ ಅಲ್ಲಿ ಒಂದು ಸೆಟಪ್, ಅದರ ವಾತಾವರಣ ಸರಿ ಇದೆಯೋ ಅನ್ನೋದೇ ಮುಖ್ಯ. ಯಾಕಂದರೆ ಅಲ್ಲಿ ಆಕ್ಸಿಜನ್ ಇಲ್ಲ. ಅದ್ರ ಜೊತೆ ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಇರ್ಬೋದು. ಯಾಕಂದರೆ ಸೈಂಟಿಫಿಕ್ ಸ್ಟಡಿಗೆ ನಾವು ಕಳಿಸೋ ಟೆಕ್ನಾಲಜಿ ಬೇರೆ, ಟೂರಿಸಮಿಗೆ ಕಳಿಸೋ ಟೆಕ್ನಾಲಜಿ ಬೇರೆ. ಸೊ ಈ ರೀತಿ ಇಂಥ ಅಡ್ವಾನ್ಸ್ಮೆಂಟ್ಗಳು ಆಗಬೇಕು. ಹಾಗಾಗಿ ಅದು ನಾಳೆ ಆಗತ್ತೆ ಅಂತ, ಬೇಗ ಆಗತ್ತೆ ಅಂತ ಹೇಳೋ ಒಂದು ವಿಷಯ ಅನಿಸ್ತಿಲ್ಲ. ಆದರೆ ನಮ್ಮ ಬೆಳವಣಿಗೆ ಏನಿದೆ, ನೀವು ಹೇಳಿದ ಹಾಗೆ ಎಷ್ಟೋ ವರ್ಷದ ಹಿಂದೆ ನಾವು ಯಾರ ಹತ್ರ ಹೋದ್ರು ಬೇರೆ ದೇಶದಲ್ಲಿ ಕೂತ್ಕೊಂಡು ಮಾತಾಡ್ಬೋದು, ಅಥವಾ ಇವತ್ತಿಗೆ ತಗೊಳ್ಳಿ. ಯಾಕಂದರೆ ನಮಗೆ ಬೇರೆ ಬೇರೆ ಸ್ಯಾಟಲೈಟ್ಗಳನ್ನು ಇಸ್ರೋ ಕಳಿಸಿದ್ದು ನಾವು ಅದು ಲ್ಯಾಂಡ್ ಆಗೋದು ಅಥವಾ ಸ್ಪೇಸಿಗೆ ಹೋಗೋದನ್ನು ನೋಡ್ತಿರ್ಲಿಲ್ಲ. ಆದರೆ ಚಂದ್ರಯಾನ್ 3 ಕಳಿಸೋವಾಗ ಅದರ ಪ್ರತಿ ಕ್ಷಣ ಏನೇನು ಆಗ್ತಾ ಇದೆ ಅಂತ ಇಸ್ರೋ ಅಲ್ಲಿ ಕೂತ ವಿಜ್ಞಾನಿ ಏನ್ ನೋಡ್ತಾರೆ ಅದನ್ನೇ ನಾವು ಕೂತ್ಕೊಂಡು ನೋಡಿದ್ದೀವಿ. ಸೊ ಅಂತ ಒಂದು ಟೆಕ್ನಾಲಜಿಗೆ ತುಂಬಾ ಬೇಗನೆ ನಾವು ಬಂದ್ಬಿಟ್ಟಿದ್ದೀವಿ. ಸೊ ಇನ್ನಷ್ಟು ಬೇಗ ನಾವು, ನೀವೇ ಹೇಳಿದ ಹಾಗೆ ಚಂದ್ರದ ಮೇಲೆ ಟೂರಿಸಂ ಮಾಡೋ ಸಾಧ್ಯತೆ ಇರಬಹುದು. ಬಟ್ ಇದ್ರೆ ಒಳ್ಳೇದು. ಸದ್ಯಕ್ಕೆ ಮಾತ್ರ ಅದು ತುಂಬಾ ಕಾಸ್ಟ್ಲಿ ಆಗಿದೆ. ಮತ್ತೆ ಚಂದ್ರನವರಿಗೆಲ್ಲ ಜಸ್ಟ್ ಅಂತರಿಕ್ಷಕ್ಕೆ ಹೋಗಿ ವಾಪಸ್ ಬರುವಂತ ಪ್ಲಾನ್ಗಳು ಆಗ್ತಾ ಇದೆ. ರೈಟ್. ಅನಂತ್ ಸರ್, ಈಗ ನಾವು ನೋಡಿದ್ವಿ ಅಂದ್ರೆ 12 ಗಗನಯಾತ್ರಿಗಳನ್ನ ಹೊತ್ತು ಚಂದ್ರನಂಗಳಕ್ಕೆ ಕಾಳಿದ ಮೇಲೆ ಮಾನವರು ಮತ್ತೆ ಅಲ್ಲಿಗೆ ಹೋಗೋ ಪ್ರಯತ್ನಗಳನ್ನು ಯಾಕೆ ಮಾಡಿಲ್ಲ? ಜಿಯೋಪೊಲಿಟಿಕಲ್ ರೀಸನ್ಸ್ ಬೇರೆ, ಬಟ್ ಕಾಸ್ಟ್ಲಿ ಅಫೇರ್ ಅಂತಾನ ಅಥವಾ ಏನ್ ರೀಸನ್ ಅಂತ? ಖಂಡಿತ ಬಾಹ್ಯಾಕಾಶ ಯೋಜನೆ, ನಾವು ಇದೆಲ್ಲ ಆಡಂಬರಗಳು, ಅಥವಾ ಆಡಂಬರ ಅನ್ನೋದಕ್ಕಿಂತನೂ ಈ ಒಂದು ಬೃಹತ್ ಗಾತ್ರದ ಯೋಜನೆಗಳಿದೆಯಲ್ಲ, ಅದಕ್ಕೆ ತುಂಬಾ ದೊಡ್ಡ ಮೊತ್ತ ಆಗುತ್ತೆ, ತುಂಬ ಕಾಸ್ಟ್ಲಿ ಯೋಜನೆಗಳಾಗುತ್ತೆ. ಸೊ ಅದರಿಂದ ಯಾವುದೇ ದೇಶಕ್ಕಾಗಲಿ ಯಾವುದೇ ತಕ್ಷಣಕ್ಕೆ ನಿಮಗೆ ರಿಟರ್ನ್ ಬರದೇ ಇರುವಂಥದ್ದು ಇದು. ವಿಜ್ಞಾನ ನಿಮಗೆ ಇವತ್ತು ದುಡ್ಡು ಇನ್ವೆಸ್ಟ್ ಮಾಡ್ತೀರಾ, ನಾಳೆ ಅದರಿಂದ ನಿಮಗೆ ಉಪಯೋಗ ಬರುತ್ತೆ ಅನ್ನೋವಂಥದ್ದು ಇರಲ್ಲ. ಆದರೆ ಉಪಯೋಗ ಹಲವು ಪಟ್ಟು, 100 ಪಟ್ಟು, 1000 ಪಟ್ಟು ಹೆಚ್ಚು ಬರುತ್ತೆ ವಾಪಸ್ಸು. ಆದರೆ ಅದಕ್ಕೆ ಕಾಯಬೇಕಾಗತ್ತೆ. ಆದರೆ ಎಲ್ಲ ಸಂದರ್ಭಗಳಲ್ಲೂ ನಾವು ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಯಾವುದೇ ದೇಶ, ಈವನ್ ಅಮೆರಿಕಾಗೂ ಕೂಡ. ಸೊ ಅಂಥದ್ರಲ್ಲಿ ಹಲವಾರು ಬಾರಿ ತುಂಬ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಬಿಟ್ಟು ಸುಮ್ಮನೆ ಕೆಲವೊಂದು ಒಂದು 10% ಅಡ್ವಾನ್ಸ್ ಇರುವಂಥ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಡು ಹೋಗೋದು, ಅಥವಾ ವೈಜ್ಞಾನಿಕ ಉದ್ದೇಶಕ್ಕೆ ಸ್ವಲ್ಪ ಅಡ್ವಾನ್ಸ್ ಆಗಿರುವಂಥ ಇದಕ್ಕೆ ಅಷ್ಟೊಂದು ಖರ್ಚು ಮಾಡೋದು, ವ್ಯಯಿಸೋದು ಸಾಧ್ಯ ಇಲ್ಲ. ಸೊ ಅದರಿಂದ ಅದರಲ್ಲಿ ತುಂಬ ಅಂದರೆ ಲೀಪ್ ಮಾಡೋವಂಥದ್ದು, ಟೆಕ್ನಾಲಜಿಕಲ್ ಲೀಪ್ ಇರಬೇಕು. ಅಂಥದಕ್ಕೆ ಇಷ್ಟೊಂದು ಖರ್ಚು ಮಾಡೋದು ಒಂದು ನಾವು ಸಮರ್ಥಿಸ್ಕೋಬೋದು. ಆದರೆ ಪ್ರತಿಯೊಂದು ಸಲಿನೂ ನಾವು ಹೋಗೋಕ್ಕೆ ಸಾಮರ್ಥ್ಯ ಇದೆ ಅಂದಿದ ತಕ್ಷಣ ಹೋಗ್ತಾ ಇರೋಕ್ಕಾಗಲ್ಲ. ಕರೆಕ್ಟ್, ಅದು ನಿಜ. ಬಟ್ ಅಟ್ ದ ಸೇಮ್ ಟೈಮ್ ಅತುಲ್ ಭಟ್ ಅವರೇ, ಈ ಚಂದ್ರನ ಹತ್ರಕ್ಕೆ ಹೋಗೋ ಪ್ರಯತ್ನಗಳು ಇಂದು ನಿನ್ನೆಯ ಪ್ರಯತ್ನ ಅಲ್ಲ. ನಮಗೇನೋ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಸ್ರೋ ಅಂತಕ್ಕಂಥ ಸಂಸ್ಥೆ ಹುಟ್ಟುಕೊಂಡು ಆಮೇಲೆ ಪ್ರಯೋಗಗಳು ಮಾಡಿದ್ವಿ. ಬಟ್ ತುಂಬ ವರ್ಷಗಳ ಹಿಂದಿನಿಂದ ಬೇರೆ ಬೇರೆ ದೇಶದವರು, ಅಮೆರಿಕ, ಜಪಾನ್, ಚೀನಾದವರೆಲ್ಲ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ಎಲ್ಲ ದೇಶಗಳು ಸೇರಿ ಇಲ್ಲಿ ತನಕ ಚಂದ್ರನ ಹತ್ರ ಹೋಗೋದಕ್ಕೆ ಒಂದು 150 ಅಟೆಂಪ್ಟ್ ಮಾಡಿದ್ದಾರೆ. ಅದರ ಒಂದು 48 ಟೈಮ್ಸ್ ಏನೋ ಸಕ್ಸಸ್ ಆಗಿದ್ದಾರೆ ಒಟ್ಟು ಅಂತಕ್ಕಂಥ ಒಂದು ಮಾಹಿತಿ ಇದೆ. ಅಂದರೆ ಈ 150 ಬಾರಿ ಪ್ರಯತ್ನ ಪಟ್ಟು 48 ಸರ್ತಿ ಸಕ್ಸಸ್ ಆಗಿದ್ದಾರೆ ಅಂತಂದರೆ ಉಳಿದದ್ದೆಲ್ಲ ಫೇಲ್ಯೂರ್ನಿಂದಲೇ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಚಂದ್ರಯಾನ 2ನಲ್ಲಿ ನಾವು ಮಾಡಿದ ತಪ್ಪೇ ಈಗ 3ನೇ ಚಂದ್ರಯಾನ 3 ಸಕ್ಸಸ್ಗೆ ಕಾರಣ. ಪಾಠವನ್ನು ಕಲಿಬೇಕಾಗುತ್ತಲ್ವ ದೇಶಗಳು? ಹೌದು, ತುಂಬ ದೇಶಗಳು ಚಂದ್ರನ ಮೇಲೆ ಇಳಿಲಿಕ್ಕೆ ಪ್ರಯತ್ನ ಪಟ್ಟಿದೆ. ನೀವು ಹೇಳಿದ ಹಾಗೆ ತುಂಬ ದೇಶಗಳು ಅದರಲ್ಲಿ ವಿಫಲವಾಗಿದೆ. 40%, ಅಂದರೆ ನೀವು ಹೇಳ್ಬೋದು 150ರಲ್ಲಿ 40% ಅಂದರೆ ಸಕ್ಸಸ್ ಮಾರ್ಜಿನ್ ತುಂಬ ಕಡಿಮೆ. ಹಾಗಾಗಿ ಅದಕ್ಕೆ ನೀವು ಹಿಂದಿನ ಕ್ವಶನ್ ಆನಂದ್ ಸರಿ ಕೇಳಿದಾಗ ಅವ್ರು ಹೇಳಿದರು, ಸುಮ್ಮನೆ ಕಳಿಸೋದು ಯೂಸ್ ಇಲ್ಲ, ಏನಾದರೂ ಒಂದು ದೊಡ್ಡ ಅಚೀವ್ಮೆಂಟ್ ಬೇಕಿದ್ರೆ ಮಾತ್ರ ನಾವು ಅದನ್ನು ಕಳಿಸ್ಬೇಕಾಗಿದೆ. ಸೊ ಚಂದ್ರಯಾನ್ 3 ನಾವು ಇವಾಗ ಅಂದ್ಕೊಳ್ಬೋದು, ಹೌದು ಚಂದ್ರಯಾನ್ 2 ಅದು ಫೇಲಿಯರ್ ಆಗಿದ್ದರಿಂದ ಅದು ಇವಾಗ ಚಂದ್ರಯಾನ್ 3ಗೆ ನಮಗೆ ಡೇಟಾ ಕೊಟ್ಟು ನಾವು ಇಷ್ಟು ಅದನ್ನು ಅಡ್ವಾನ್ಸ್ ಮಾಡಿ ಅದನ್ನು ಇಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ.
ಆದರೆ ಚಂದ್ರಯಾನ್ 2 ಅಥವಾ ಚಂದ್ರಯಾನ್ 3ನೇ ತಗೊಳ್ಳಿ, ಚಂದ್ರಯಾನ್ 2 ಇಲ್ಲದೆ ಈ ಬಾರಿನೇ ಕಳಿಸಿದ್ದಾಗಲೇ ಫಸ್ಟ್ ಟೈಮ್ ಸಕ್ಸಸ್ ಆಗಿದ್ದಿದ್ರೆ ಅದು ಇನ್ನೂ ನಮಗೆ ತುಂಬ ದೊಡ್ಡ ಇಂಪಾರ್ಟೆನ್ಸ್ ಇತ್ತು, ನಮ್ಮ ವಿಜ್ಞಾನಿಗಳ ಎಫರ್ಟಿಗೆ ತುಂಬ ದೊಡ್ಡ ಇಂಪಾರ್ಟೆನ್ಸ್ ಇತ್ತು. ಬಟ್ ಈ ಬಾರಿ ನಮಗೆ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನಮ್ಮ ಅಟೆಂಪ್ಟ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಸುಮ್ಮನೆ ನಾವು ರೇಸಿಗೋಸ್ಕರ ಕಳಿಸುವಂಥ ದೇಶನೂ ಅಲ್ಲ, ಇಸ್ರೋ ಸ್ಥಾಪಿಸಿದ್ದು ಭಾರತೀಯರಿಗೆ ಉಪಯೋಗ ಆಗಬೇಕು ಅಂತ ಹೇಳಿ ಆಗ್ತಾ ಇದೆ. ಹಲವಾರು ಸ್ಯಾಟಲೈಟ್ಗಳು ಇವತ್ತು ವಿಕ್ರಮ್ ಸಾರಾಭಾಯ್ ಕೇರಳದಲ್ಲಿ ಮೀನು ಹಿಡಿಯೋರಿಗೆ ಪ್ರಾಮಿಸ್ ಮಾಡಿದ್ದಕ್ಕೆ ಇಸ್ರೋ ತುಂಬ ಸ್ಯಾಟಲೈಟ್ಗಳಿಂದ ಮೀನುಗಾರಿಕರಿಗೆ ಆ ಡೇಟಾನ ಕಳಿಸ್ತಾ ಇದೆ. ಅದೇ ರೀತಿ ಚಂದ್ರಯಾನ್ ಕೂಡ ನೀರನ್ನು ಹುಡುಕ್ಲಿಕ್ಕೆ ಅಂತ ಹೇಳಿ ನಮಗೆ ಉದ್ದೇಶ ಇದ್ದಿದ್ರಿಂದ ಕಳಿಸಿದ್ದು. ಚಂದ್ರಯಾನ್ 1 ಬಂದಿರೋ ಡೇಟಾಯಿಂದ ನಾವು 2 ಕಳಿಸಿದ್ವಿ, ಅಲ್ಲಿ ಏನೋ ಒಂದು ಫೇಲಿಯರ್ ಬಂತು. ಆ ಫೇಲಿಯರಿಂದ ನಾವು ಇನ್ನೊಂದು ಡುಪ್ಲಿಕೇಟ್ ಮಾಡೆಲ್ನ ಕಳಿಸಿಲ್ಲ, ಒಂದು ಸಣ್ಣ ಅದು ಹಿಂದಿನ ಬಾರಿ ಹೀಗಾಯ್ತು ಅದಕ್ಕೆ ಹೀಗೆ ಮಾಡೋಣ ಅಂತ ಹೇಳಿ ಕಳಿಸಿಲ್ಲ. ಈ ಬಾರಿ ಕಳಿಸಿದ್ದಾಗ ನಮ್ಮ ವಿಜ್ಞಾನಿಗಳು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ಹೇಳಿದರೆ, ಅದರಲ್ಲಿ ನಾನಾ ರೀತಿಯ ಅಡ್ವಾನ್ಸ್ಮೆಂಟ್ಗಳನ್ನು ಮಾಡಿಯೇ ಕಳಿಸಿದ್ದಾರೆ. ಸೊ ಅದು ದೊಡ್ಡ ಎಫರ್ಟ್ ನಮ್ಮ ಲೆಕ್ಕದಲ್ಲಿ. ಯಾಕಂದರೆ 11 ಕ್ಯಾಮರಾಗಳ ಡೇಟಾ, ಚಂದ್ರಯಾನ್ 2 ಡೇಟಾ, ಆ ಬೂಸ್ಟರ್ನ ಅರೇಂಜ್ಮೆಂಟು, ಆ ಕಾಲಿನ ಶಕ್ತಿ, ಆ ಪ್ರೋಗ್ರಾಮಿನ ಅನಾಲಿಸಿಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಆ್ಯಡ್ ಮಾಡಿರೋದು, ಸೊ ಇಷ್ಟೆಲ್ಲ ಸೇರಿ ನಾವು ಕಳಿಸಿದ್ದೀವಿ. ಸೊ ಅಫ್ಕೋರ್ಸ್ ಚಂದ್ರಯಾನ್ 2 ತಪ್ಪಿನಿಂದ ನಾವು ಕಲ್ತಿದ್ದೀವಿ, ಹೌದು, ಆದರೆ ಇಷ್ಟೆಲ್ಲ ಎಫರ್ಟ್ಗಳನ್ನು ನಾವು ಮೊದಲೇ ಯೋಚನೆ ಮಾಡಿಕೊಂಡೇ ಕಳಿಸ್ಬೇಕಾಯ್ತಲ್ಲ. ಸೊ ಇದೊಂದು ದೊಡ್ಡ ವಿಷಯ, ನಮ್ಮ ವಿಜ್ಞಾನಿಗಳ ಎಫರ್ಟ್ ಇದೊಂದು ದೊಡ್ಡ ವಿಷಯ. ಅದಕ್ಕೆ ತಪಸ್ಸು ಅಂತ ಪ್ರಾಬಬ್ಲಿ ನಾವು ಹೇಳೋದು. ಆನಂದ್ ಸರ್, ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ದೂರದಲ್ಲಿ ನಾವು ಟಿವಿ ನೋಡ್ತಾ ಇರೋರು ಏನ್ ಅನ್ಕೊಳ್ತೀವಿ ಅಂದ್ರೆ, ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆಗೋ ತನಕ, ಪ್ರಜ್ಞಾನ್ ರೋವರ್ ಆಚೆ ಬರೋ ತನಕ ಎಲ್ಲಾನು ವಿಜ್ಞಾನಿಗಳ ಕಂಟ್ರೋಲ್ ಅಲ್ಲೇ ಇರುತ್ತೆ ಅಂತ. ಬಟ್ ಆಕ್ಚುಲ್ ಆಗಿ ವಿಜ್ಞಾನಿಗಳ ಕಂಟ್ರೋಲು ಇಡೀ ವಿಕ್ರಮ್ ಲ್ಯಾಂಡರ್ ಮೇಲೆ ಎಷ್ಟು ನಿಮಿಷದ ತನಕ ಇರುತ್ತೆ? ಅಂದ್ರೆ ಕೊನೆ ಮೂಮೆಂಟ್ ತನಕ ಇರುತ್ತೆ, ಅಥವಾ 5:48 5:58ಕ್ಕೆ ಕೈ ಎತ್ತು ಬಿಡ್ತಾರ ವಿಜ್ಞಾನಿಗಳು, ಹೇಗೆ ಅಂತ? ಅಂದ್ರೆ ಇನ್ನೆಲ್ಲವೂ ಕೂಡ ಮಷಿನ್ಗೆ ಬಿಟ್ಟಿದ್ದು, ಇನ್ನೆಲ್ಲವೂ ಕೂಡ AI ಗೆ ಬಿಟ್ಟಿದ್ದು ಅಂತ ಆಗುತ್ತಾ, ಹೇಗೆ ಅಂತ? ಇಲ್ಲ, ಪ್ರತ್ಯಕ್ಷವಾಗಿ ಲ್ಯಾಂಡಿಂಗ್ ಏನು ಶುರು ಆಗುತ್ತೆ ಅದು ಕೊನೆ 15 ನಿಮಿಷ. ಅದಕ್ಕಿಂತ ಮುಂಚೆ ಕೆಲವೊಂದು ತಯಾರಿಗಳು ಮಾಡ್ಕೊಳ್ಬೇಕಾಗತ್ತೆ. ಆಗ್ಲೇ ಅತುಲ್ ಭಟ್ ಹೇಳ್ತಿದ್ರು, ಸುಮಾರು 4 ಗಂಟೆಗಳ ಮುಂಚೆ ಎಲ್ಲ ತಯಾರಿಗಳು ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನೀವು ಕೊನೆ ಕ್ಷಣದಲ್ಲಿ ಏನೋ ಮಾಡಬೇಕು ಅಂದ್ಕೊಳ್ತೀರಾ, ಅದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಅಂತ ಆತುರದಲ್ಲಿ ಗೊತ್ತಾಗದೇ ಇರ್ಬೋದು. ಆ ಸಣ್ಣ ಸಣ್ಣ ತಪ್ಪುಗಳು ತುಂಬಾ ತುಂಬಾ ದೊಡ್ಡ ಬೆಲೆ ತರಬೇಕಾಗತ್ತೆ. ಅದರಿಂದ 4 ಗಂಟೆ ಮುಂಚೆ ಏನು ಮಾಡ್ತಾರೋ ಅದೇ ಕೊನೆಯ ಅಟೆಂಪ್ಟ್ ಆಗುತ್ತೆ. ಅದಾದ್ಮೇಲೆ ಪ್ರತ್ಯಕ್ಷವಾಗಿರಲ್ಲ, ಆದರೆ ಪರೋಕ್ಷವಾಗಿ ಅಂದ್ರೆ ಇಲ್ಲಿಂದಾನೇ, ಯಾಕಂದ್ರೆ ಎಲ್ಲಾನು ನಾವೇ ಮಾಡಿರೋ ಅಂಥದ್ದು, ಮನುಷ್ಯರು ಮಾಡಿರೋ ಅಂಥದ್ದು. ಆಲ್ಗಾರಿದಮ್ ಆಗಲಿ, ಸಾಫ್ಟ್ವೇರ್ಗಳು ಅಥವಾ ಇದು AI-ಗಳಾಗಲಿ, ಅದೆಲ್ಲಾನು ಕಂಟ್ರೋಲ್ ಕೊಡುತ್ತೆ. ಅಂದರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಆಲ್ರೆಡಿ, ಒಂದು ಪ್ರೀ ಪ್ಲಾನ್ ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಪ್ರೋಸೆಸ್. ಆ ಪ್ರೋಸೆಸ್ನ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಅದರಿಂದ ಪ್ರತ್ಯಕ್ಷವಾಗಿರಲ್ಲ, ಆದರೆ ಆಟೋಮೇಟೆಡ್ ಸಿಸ್ಟಮ್ ತನ್ನ ಕಂಟ್ರೋಲ್ನ ತಗೊಳ್ಳುತ್ತೆ.